नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणवत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्याय शुश्रूषा कृष्णपूजालतं मुनिं विश्वेजमिष्टदं वन्दे परिव्राट्चक्रवर्तिनं वेदविज्ञानबोधार्थं यत्नं यः कृतवान् सुधीः विज्ञाननिधिकरमन्दी सोऽसौ पातु निरन्तरम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ಪಾಂಡುರಾಜ ಬದರಿಯನ್ನು ಬಿಟ್ಟು ಪಾಂಡುಕೇಶ್ವರಕ್ಕೆ ಬರ್ತಾನೆ. ಇದರ ಬಗ್ಗೆ ವಾದಿರಾಜರು ತುಂಬ ಸೊಗಸಾಗಿ ವ್ಯಾಖ್ಯಾನ ಮಾಡ್ತಾರೆ. ಸಪಾದ ಲಕ್ಷ ಶೃಂಗವತ್ವಾತ್ ಪೂರ್ವಾಪರವಾರಿಧಿ ಪರ್ಯಂತಂ ಮಹಾನ್ ಸಪಾದಲಕ್ಷಾಖ್ಯ ಪರ್ವತಃ ಅಸ್ತಿ. ತನ್ಮಧ್ಯೆ ಶತಶೃಂಗಾಖ್ಯ ಅವಾಂತರ ಪರ್ವತಃ. ತಸ್ಯ ಮಧ್ಯೆ ಪೂರ್ವತಃ ಪಶ್ಚಿಮತಶ್ಚ ನರನಾರಾಯಣಶೃಂಗಾಭ್ಯಾಂ ಮಧ್ಯೆ ಅಲಕನಂದಯ ಚ ಅಲಂಕೃತಃ ಬದರಿಕಾಖ್ಯ ನಾರಾಯಣಾಶ್ರಮಃ ತಿಷ್ಠತಿ. ತಸ್ಯ ದಕ್ಷಿಣಭಾಗೆ ಯೋಜನಪ್ರಮಾಣಾತ್ ಅಧಸ್ತಾತ್ ಪಾಂಡುಚಕ್ರವರ್ತಿನಾಂ ಅಧಿಷ್ಠಿತತ್ವಾತ್ ಪಾಂಡುಕೇಶ್ವರಾಖ್ಯಂ ಪುಣ್ಯಕ್ಷೇತ್ರಂಚ ವರ್ತತೆ ಇತಿ ವಸ್ತುಸ್ಥಿತಿಃ. ಏವಂಚ ದಕ್ಷಿಣತಃ ಬದರಿಕಾಶ್ರಮಯಾತ್ರಾಯಾಂ ಕ್ರಿಯಮಾಣಾಯಾಂ ಯಸ್ಮಾತ್ ಆಶ್ರಮಾತ್ ಪುರತಃ ಉತ್ತರತಃ ನರನಾರಾಯಣಾಖ್ಯ ಆಶ್ರಮಃ ಮಧ್ಯಗಃ ಶತಶೃಂಗಪರ್ವತ ಮಧ್ಯಸ್ಥಃ ತಿಷ್ಠತಿ ತಸ್ಮಿನ್ ಶತಶೃಂಗಪರ್ವತೆ ನಿವಸತಿ ಇತಿ ಸಂಬಂಧಃ. ನರನಾರಾಯಣಾಶ್ರಮೇ ಹಿಮಕಾಲೆ ಷಣ್ಮಾಸಪರ್ಯಂತಂ ಆಕಾಶಾತ್ ಪತಮಾನ ಗಿರಿಶೃಂಗೋಪಮಶಿಲೀಭೂತ ಹಿಮಾನಿ ಭಯಾತ್ ತತ್ರತ್ಯಾಃ ಪಶವಃ ಪಕ್ಷಿಣೋ ಮೃಗಾಃ ಮನುಷ್ಯಾಶ್ಚ ಪಾಂಡುಕ್ಷೇತ್ರಂ ಪ್ರತ್ಯಾಯಾಂತಿ. ಅತಃ ಭಾರ್ಯಾಭ್ಯಾಂ ಪರಿಜನೈಶ್ಚ ಸಹ ನಿರಂತರವಾಸಾಯ ಇದಮೇವ ಸ್ಥಳಂ ಯೋಗ್ಯಮಿತಿ ಋಷೀಣಾಂ ವಚನಾತ್ ಅತ್ರೈವ ನ್ಯವಸತೆ ಇತಿ ಭಾವಃ. ವಾದಿರಾಜರು ಅನುಕ್ರಮವಾಗಿ ಒಂದು ಅನುಕ್ರಮಣಿಕೆ ಹಾಕಿಕೊಂಡು ಆಚಾರ್ಯರ ಮಾತಿಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲು ಹಿಮಾಲಯ ಪರ್ವತ ಎಷ್ಟು ಯೋಜನೆ ಉಂಟು ಅಂದರೆ, ಪೂರ್ವ ಸಮುದ್ರದಿಂದ ಆರಂಭ ಮಾಡಿ ಪಶ್ಚಿಮ ಸಮುದ್ರದ ತನಕ 1.25 ಲಕ್ಷ ಶಿಖರಯುಕ್ತವಾದ ಹಿಮಾಲಯ ಪರ್ವತ ಉಂಟು. ಅದರ ನಡುವೆ ಶತಶೃಂಗ ಪರ್ವತ, ಅದರ ಪೂರ್ವ ದಿಕ್ಕಿನಲ್ಲಿ ನರಪರ್ವತ, ಪಶ್ಚಿಮ ದಿಕ್ಕಿನಲ್ಲಿ ನಾರಾಯಣ ಪರ್ವತ, ಅದರ ಮಧ್ಯ ಅಲಕಾನಂದ ನದಿ,
ಆ ನದಿ ಹರಿಯುವ ಪ್ರದೇಶವೇ ಬದರಿಕಾಶ್ರಮ, ಅದೇ ನಾರಾಯಣಾಶ್ರಮ. ಇದು ಪಾಂಡುಕೇಶ್ವರ ಅಂತ ಒಂದು ಕ್ಷೇತ್ರ, ಅದಕ್ಕಿಂತ 1 ಯೋಜನೆ ದೂರದಲ್ಲಿದೆ. ದಕ್ಷಿಣದಿಂದಾಗಿ ಬದರಿ ಯಾತ್ರೆ ಯಾರು ಪ್ರಾರಂಭ ಮಾಡ್ತಾರೋ ಅವರಿಗೆ ಮೊಟ್ಟ ಮೊದಲು ಸಿಗುವ ಸ್ಥಳ ಪಾಂಡುಕೇಶ್ವರ. ಇಲ್ಲಿ ವಾಸ ಮಾಡ್ತಾನೆ ಪಾಂಡುರಾಜ. ಈ ಪಾಂಡುಕೇಶ್ವರದ ಅವಶ್ಯಕತೆ ಏನು ಅಂದರೆ ತುಂಬ ಸೊಗಸಾಗಿ ಹೇಳ್ತಾರೆ. ಹಿಮಕಾಲೇ ಷಣ್ಮಾಸ ಪರ್ಯಂತಂ ಆಕಾಶಾತ್ ಪತಮಾನ ಗಿರಿಶೃಂಗೋಪಮ ಶಿಲೀಭೂತ ಹಿಮಾನಿ ಭಯಾತ್. 6 ತಿಂಗಳು ಕೊರೆವ ಚಳಿ, ಒಳ್ಳೆ ಹಿಮ ಎಲ್ಲ ಬೀಳ್ತಾ ಇರುತ್ತೆ. ಪರ್ವತದ ಶಿಖರಕ್ಕೆ ಸಮಾನವಾದ ಹಿಮ ಏನು ಬೀಳ್ತಾ ಇರುತ್ತೆ, ಅದಕ್ಕೆ ಭಯಪಟ್ಟು ಎಲ್ಲ ಜನ, ಕೆಲವು ಪಶು ಪಕ್ಷಿಗಳು, ಮೃಗಗಳೆಲ್ಲ ಪಾಂಡುಕೇಶ್ವರ ಕ್ಷೇತ್ರದಲ್ಲಿ ಬಂದು ವಾಸ ಮಾಡ್ತಾರೆ. ಆದ್ದರಿಂದಾಗಿ ಎಲ್ಲ ಋಷಿಮುನಿಗಳ ಆದೇಶಕ್ಕೆ ಅನುಸಾರವಾಗಿ ಪಾಂಡುರಾಜ ತನ್ನ 2 ಪತ್ನಿಯರಿಂದ ಜೊತೆಗೂಡಿ ಪಾಂಡುಕೇಶ್ವರದಲ್ಲಿ ವಾಸ ಮಾಡ್ತಾ ಇದ್ದ. ತಪೋ ನಿತಾಂತಂ ಸಚಕಾರತಾಭ್ಯಾಂ ಸಮನ್ವಿತ ಕೃಷ್ಣ ಪದಾಂಬುಜಾಶ್ರಯ ಸತ್ಸಂಗಪೂತದ್ಯುಸರಿದ್ವರಂ ಸದಾವಗಾಹಾತಿ ಪವಿತ್ರಿತಾಂಗಃ. ಕಿಂದಮ ಮುನಿಗಳ ಶಾಪ ಬಂದಿದೆ, ಉಳಿದ ಸಮಯವನ್ನು ಎಷ್ಟು ಸಾರ್ಥಕವಾಗಿ ಕಾಲ ಕಳೀತಾ ಇದ್ದಾನೆ ಪಾಂಡುರಾಜ ಅಂತ ವರ್ಣನೆ ಮಾಡ್ತಾರೆ. ತಪೋ ನಿತಾಂತಂ ಸಚಕಾರ ಅಂತ ಕುಂತಿ ಮಾದಿರಿದ್ದಾರೆ. ಕುಂತಿಯೊಟ್ಟಿಗೆ 1 ಗಂಟೆ ಹರಟೆ, ಮಾದರಿಯೊಟ್ಟಿಗೆ 1 ಗಂಟೆ ಹರಟೆ ಅಂತ ಸಮಯ ವ್ಯರ್ಥ ಮಾಡಲಿಲ್ಲ. ಅನವರತ ಹರಿಯ ಪಾದಕಮಲದಲ್ಲಿ ತನ್ನ ಚಿತ್ತ ನೆಟ್ಟು ಹರಿಪಾದ ಸಂಘದಿಂದ ಏನು ಪವಿತ್ರವಾದ ಗಂಗಾ ನದಿ, ದೇವನದಿ, ಅದರಲ್ಲಿ ಕಾಲಕಾಲಕ್ಕೆ ನಿತ್ಯ ಸ್ನಾನ ಮಾಡಿ ಮೊಟ್ಟ ಮೊದಲು ಗಳಿಸಿದ್ದು ಶರೀರ ಪಾವಿತ್ರ್ಯ. ಅದನ್ನು ಗಳಿಸಿ ತುಂಬ ತಪಸ್ಸನ್ನು ಮಾಡ್ತಾ ಇದ್ದಾನೆ ಪಾಂಡುರಾಜ. ಆಚಾರ್ಯರ ತಾತ್ಪರ್ಯ ನಿರ್ಣಯದ ಮಹತ್ವ ಏನು ಅಂತಂದಾಗ ನಾವು ಹಿಂದೆ ನೋಡಿದ್ದೇವೆ. ಭಾಗವತದ ಕಥೆ ಅರ್ಥಾತ್ ಪಾಂಡವರ ಕಥೆ ಎಲ್ಲಿದ್ದಾಗ ಕೃಷ್ಣನ ಚರಿತ್ರೆ ಎಲ್ಲಿರ್ತದೆ ಅಂತ ಹೇಳಿ ಮಧ್ಯದಲ್ಲಿ ಭಾಗವತದ ಕಥಾಭಾಗವನ್ನು ಕೂಡ ಆಚಾರ್ಯರು ನಿರ್ಣಯ ಮಾಡ್ತಾರೆ. ಈಗ ಭಾಗವತದ ಕಥೆ, ಕೃಷ್ಣನ ಕಥೆಯ ನಿರ್ಣಯವನ್ನು ಮಾಡಲು ಆಚಾರ್ಯರು ಪ್ರಾರಂಭ ಮಾಡ್ತಾರೆ. ಏತಸ್ಮಿನ್ನೇವ ಕಾಲೇ ಕಮಲಭವ ಶಿವಾಗ್ರೇಸರಾ ಶಕ್ತಪೂರ್ವಾಃ ಭೂಮ್ಯಾ ಪಾಪಾತ್ಮ ದೈತ್ಯೈರ್ಭುವಿ ಕೃತನಿಲಯೈರಾಕ್ರಮಂ ಚಾಸಹಂತ್ಯ ಈಯುರುದೇವಾದಿದೇವಂ ಶರಣಮಜಗುರುಂ ಪೂರ್ಣ ಷಡ್ಗುಣ್ಯಮೂರ್ತಿಂ ಕ್ಷೀರಾಬ್ಧೌ ನಾಗಭೋಗೆ ಶಗಿತಮನುಪಮಾನಂದ ಸಂದೋಹ ದೇಹಂ. ಇದೇ ಸಮಯದಲ್ಲಿ ಮತ್ತೊಂದು ಕಡೆ ದೇವಲೋಕದಲ್ಲಿ ಒಂದು ವಿಚಿತ್ರ ಘಟನೆ ಆಯಿತು ಅಂತಾರೆ ಆಚಾರ್ಯರು. ಎಲ್ಲ ಇಂದ್ರಾದಿ ದೇವತೆಗಳು ತುಂಬ ಅವರಿಗೆ ಕಷ್ಟ ಆಗಿತ್ತು. ಯಾಕೆ ಅಂದರೆ ಭೂಲೋಕದಲ್ಲಿ ಎಲ್ಲ ದೈತ್ಯರು ತಾವು ಹುಟ್ಟಿ ಎಲ್ಲ ಭೂತಾಯಿಯ ಮೇಲೆ ತುಂಬ ಆಕ್ರಮಣಗೈದು ಅನೇಕ ಪಾಪ ಕಾರ್ಯ ಮಾಡಿದ್ದಾರೆ. ಭೂದೇವಿಗೆ ತುಂಬ ದುಃಖ ಆಯಿತು. ಅವರು ಎಲ್ಲ ಇಂದ್ರಾದಿ ದೇವತೆಗಳು ಎಲ್ಲ ಬ್ರಹ್ಮದೇವರನ್ನು, ರುದ್ರದೇವರನ್ನು ಮುಂದು ಮಾಡಿಕೊಂಡು ಪೂರ್ಣ ಷಡ್ಗುಣ ರೂಪಿಯಾದ ಶೇಷನ ಮೈಯಲ್ಲಿ ಮಲಗಿದ ಬ್ರಹ್ಮನಿಗೂ ಗುರುವಾದ ಪರಮಾತ್ಮನ ಬಳಿ ಬಂದು ಎಲ್ಲ ಶರಣು ಹೊಂದಿದ್ದಾರೆ ಅಂತ. ಇಷ್ಟು ವ್ಯಾಖ್ಯಾನಕಾರರಂತಾರೆ, ಅಲ್ಲ ದೇವತೆಗಳಿಗೆ ಕಷ್ಟ ಆಗೋದು ಸಹಜ. ಯಾಕೆಂದರೆ ಯಜ್ಞಯಾಗಾದಿಗಳು ನಿಂತಿದೆ. ಆದ್ದರಿಂದಾಗಿ ಭೂದೇವಿಗೇನು ಸಮಸ್ಯೆ, ತನ್ನ ಪಾಡಿಗೆ ತಾನೆಲ್ಲೋ ಇದ್ದಾಳೆ. ದೈತ್ಯರು ಭೂದೇವಿಗೇನು ಸಮಸ್ಯೆ ಮಾಡಿಲ್ಲ. ಭೂಮಿಯೆಲ್ಲ ಅಧರ್ಮ ಪ್ರಚಾರ ಆಗುವಂತೆ ಮಾಡ್ತಾ ಇದ್ದಾರೆ. ಮತ್ತು ಭೂದೇವಿಗಾದ ದುಃಖ ಎಂತಹ ದುಃಖ ಅಂದಾಗ ವ್ಯಾಖ್ಯಾನಕಾರರು ಒಂದು ಸೊಗಸಾಗಿ ಒಂದು ಲೋಕನೀತಿಯನ್ನು ನೀಡ್ತಾರೆ. ತಥಾ ಹಿ ಲೋಕೆ ಪತಿನಿಂದಕೇಭ್ಯಃ ಪತಿವ್ರತಾನಾಂ ಅಪರಕ್ವ ಭಾರಃ ಅಂತ. ಪತಿವ್ರತ ಸ್ತ್ರೀಯರಿಗೆ ದುಃಖ ಆಗೋದು ಯಾವಾಗ ಅಂದರೆ ತನ್ನ ಪತಿಯನ್ನು ನಿಂದೆ ಮಾಡುವ ಜನ ಬಹಳ ಇದ್ದಾಗ ದುಃಖ ಆಗುತ್ತೆ. ಧರಾದೇವಿಯ ಪತಿ ವರಾಹ ರೂಪಿ ಪರಮಾತ್ಮ ಅದನ್ನು ತನ್ನ ಪತಿಯ ನಿಂದನೆ ಮಾಡುವ
ಅನೇಕ ದೈತ್ಯರಿದ್ದಾಗ ಪತಿವ್ರತೆಯಾದವು ಅಭಿಮಾನಿಯಾದ ಧರಾದೇವಿಗೆ ದುಃಖ ಆಗತ್ತೆ ಅನ್ನೋ ವಿಷಯ ಏನು ಉತ್ಪ್ರೇಕ್ಷೆ ಅಲ್ಲ. ಆದ್ದರಿಂದ ಎಲ್ಲರೂ ಜೊತೆಗೂಡಿ ಪರಮಾತ್ಮನ ಶರಣ ಹೊಂದಿದ್ದಾರೆ ಎಲ್ಲರೂ. ಇಲ್ಲೂ ವ್ಯಾಖ್ಯಾನಕಾರರು ವಾದಿರಾಜರು ಒಂದು ಅಂಶವನ್ನು ನಿರೂಪಣೆ ಮಾಡ್ತಾರೆ. ಭಕ್ತಾಗ್ರೇಸರ ಬ್ರಹ್ಮೈವ ಪೂರ್ವಂ ಗಚ್ಚತಿ ತದನಂತರಂ ರುದ್ರ ತತಃ ಪರಂ ಸರ್ವೇ ದೇವಾಃ ಶಕ್ರಂ ಪುರಸ್ಕೃತ್ಯ ಗಚ್ಚಂತೀತಿ ಕ್ರಮಸೂಚನಾಯ ಕಮಲಭವ ಶಿವಾಗ್ರೇಸರಾಃ ಶಕ್ರಪೂರ್ವಾಃ ಇತ್ಯುಕ್ತಂ. ಯದ್ವಾ ಕಮಲಭವ ಶಿವೌ ಸ್ವಸೇವಕ ದೈತ್ಯಾನಾಂ ಸ್ವಯಮೇವ ಘಾತಕೌ ತಸ್ಮಾತ್ ಬುಭೂಷುಣ ಹರಿಂ ವಿನಾ ತೌ ಪೃಥಂಗ್ನ ಸೇವ್ಯೌ ಇತಿ ಸೂಚನಾಯ ತಾವೇವ ಅಗ್ರೇಸರೌ ಪೃಥಗುಕ್ತ್ವಾ ಪಶ್ಚಾತ್ ಶಕ್ರಾದೀನಾಂ ಗತಿಮಾಹ ಕಮಲ ಭವೇತಿ ಅಂತ. ಇಲ್ಲಿ ಆಚಾರ್ಯರು ಎಲ್ಲ ದೇವತೆಗಳು ಪರಮಾತ್ಮನ ಬಳಿ ಹೋಗಿದ್ದಾರೆ ಅಂತ ಹೇಳುವಾಗ ಕಮಲ ಭವ ಶಿವಾಗ್ರೇಸರಾಹ ಶಕ್ರಪೂರ್ವಾಹ ಅಂತ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಕೊನೆಗೆ ಇಂದ್ರದೇವರು ಅವರೇ ಮೊದಲಾದ ಎಲ್ಲ ದೇವತೆಗಳು ಅಂತ ಒಂದು ಕ್ರಮ ಹೇಳ್ತಾರೆ. ಇದರ ಆಂತರ್ಯ ಏನು ಅಂದರೆ ವಾದಿರಾಜರಂತಾರೆ, ಹರಿಭಕ್ತರಲ್ಲಿ ಅಗ್ರೇಸರ ಮೊದಲು ಚತುರ್ಮುಖ ಬ್ರಹ್ಮ, ಅವನು ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದ್ದಾನೆ. ಅವರ ಹಿಂದೆ ರುದ್ರದೇವರು, ಅವರ ಬಳಿಕ ಇಂದ್ರ. ಆದ್ದರಿಂದಾಗಿ ಅವನನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ಹೋಗ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಭಕ್ತಿಯ ತಾರತಮ್ಯ, ಒಂದು ತಾರತಮ್ಯ ಕ್ರಮ ಇಟ್ಟುಕೊಂಡು ಕಮಲ ಭವ ಶಿವಾಗ್ರೇಸರಾಹ ಶಕ್ರಪೂರ್ವಾಹ ಅಂತ ಹೇಳಿ ಕ್ರಮ ಇಟ್ಟುಕೊಂಡು ಎಲ್ಲರೂ ಶರಣು ಹೊಂದಿದ್ದಾರೆ ಅಂತ ಆಚಾರ್ಯರು ಹೇಳಿದ್ದಾರೆ. ಇದು ಒಂದು ಆಂತರ್ಯ. ವಾದಿರಾಜರಿಗೆ ಸ್ವಲ್ಪ ತೃಪ್ತಿ ಆಗಲಿಲ್ಲ. ತಾರತಮ್ಯ ಕ್ರಮ ಇಟ್ಟುಕೊಂಡು ಆಚಾರ್ಯ ಮಾತು ಅಂದ್ರೆ ಒಂದು, ಅವರೇ ತೃಪ್ತರಾಗದೆ ಮತ್ತೊಂದು ಅಭಿಪ್ರಾಯ, ತುಂಬ ಸುಂದರವಾದ ಮತ್ತೊಂದು ಅಭಿಪ್ರಾಯ ಹೇಳ್ತಾರೆ. ವಿಷ್ಣು ಭಕ್ತರು ಯಾರು ಅಂದರೆ ಮೊಟ್ಟ ಮೊದಲು ಬ್ರಹ್ಮದೇವರು, ಅದಾದ ಮೇಲೆ ತಾರತಮ್ಯಕ ಕ್ಷಯ ಮತ್ತು ಯೋಗ್ಯತೆಯ ಪ್ರಕಾರ ರುದ್ರದೇವರು. ಲೋಕದಲ್ಲಿ ದೇವತೆಗಳ ಉಪಾಸನೆ ಹೇಗೆ ಮಾಡಬೇಕು ಅಂತ ರುದ್ರದೇವರು ಹಾಗೂ ಬ್ರಹ್ಮದೇವರು ಯಾರು ಪರಮಾತ್ಮನನ್ನು ಬಿಟ್ಟು ತಮ್ಮನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಾರೋ ಅಂತಹ ವಿಷ್ಣುದ್ವೇಷಿಗಳಾದ ದೈತ್ಯರು ತುಂಬ ಹಗಲಿರುಳು ಶ್ರಮಪಟ್ಟು ಬ್ರಹ್ಮದೇವರನ್ನು ರುದ್ರದೇವರನ್ನು ಆರಾಧನೆ ಮಾಡಿದರು. ಕೆಲವೊಂದು ಪ್ರಸಂಗದಲ್ಲಿ ತಾವೇ ಸ್ವಯಂ ನಾಶ ಮಾಡ್ತಾರೆ, ಅಥವಾ ನಾಶಪಡಿಸುವ ಹಾಗೆ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡ್ತಾರೆ. ಆದ್ದರಿಂದಾಗಿ ಹರಿಯನ್ನು ಬಿಟ್ಟು ರುದ್ರನನ್ನು ಬ್ರಹ್ಮನನ್ನು ಆರಾಧನೆ ಮಾಡಲೇಬಾರದು. ಆ ತಾರತಮ್ಯ ಕ್ರಮದಲ್ಲಿ ಪರಿವಾರತೆಯ ಆರಾಧನೆ ಮಾಡಿ ಕೊನೆಗೆ ಹರಿಯನ್ನು ಶರಣು ಹೋಗಲೇಬೇಕು ಅಂತ ಹೇಳಿ ಉಪಾಸನೆಯ ಒಂದು ಆಂತರ್ಯ ಸೂಚನೆ ಮಾಡುವ ಉದ್ದೇಶ ಇತ್ತು. ಹಾಗಾಗಿ ಕಮಲ ಭವ ಶಿವಾಗ್ರೇಸರಾಹ ಶಕ್ರಪೂರ್ವಾಹ ಹೇಳಿದ್ದಾರೆ ಆಚಾರ್ಯರು ಅಂತ ಇಷ್ಟು ನಿರೂಪಣೆ ಮಾಡಿ ಎಲ್ಲರ ಪ್ರಾರ್ಥನೆ ಏನಾಗಿತ್ತು ಅಂದರೆ, ಸ್ತುತ್ವಾಧರಾಸುರವರಾಕ್ರಮಣಾತ್ ಪರೇಶ ಖಿನ್ನಾಯತೋತಿ ವಿಮುಖಾಸ್ತವತೇತಿ ಪಾಪಾಹ. ಎಲ್ಲ ಅಸುರರ ಆಕ್ರಮಣ. ಎಂತಹ ಅಸುರರು ಅಂತಂದರೆ ಒಂದೇ ಮಾತಲ್ಲಿ ಹೇಳ್ತಾರೆ, ಅತಿ ವಿಮುಖಾಹ ತವತೆ ಅತಿ ಪಾಪಾಹ. ಅತಿ ಪಾಪಿಗಳಿವರು. ಮತ್ತೊಂದು ಸಮಸ್ಯೆ ಏನು ಅಂದರೆ ಬರೀ ಪಾಪಕಾರಿ ಅಷ್ಟೇ ಮಾಡಲ್ಲ, ಅತಿ ವಿಮುಖಾಹ, ನಿನ್ನನ್ನು ನೋಡದೇ ಇಲ್ವ, ನಿನ್ನನ್ನು ನೋಡದೆ ಅತ್ಯಂತ ವಿಮುಖರಾಗಿದ್ದಾರೆ. ಇವರಿಂದ ಭೂದೇವಿಗೆ ಮಹಾಪೀಡೆ ಉಂಟಾಗಿದೆ. ಯಾಕೆ ಅಂದರೆ ದುಸ್ಸಂಗತಿರ್ ಭವತಿ ಭಾರವ ದೇವ ನಿತ್ಯಂ ಸದಾ, ದುಸ್ಸಂಗತಿರ್ ಭವತಿ ಭಾರವ ದೇವ ದೇವ ನಿತ್ಯಂ ಸತಾಮಪಿ ನ ಶೃಣು ವಾಕ್ಯಮೀಶ ಪೂರ್ವಂ ಹತಾದಿತಿ ಸುತಾ ಭವತಾರಣೇಷು ಯಸ್ಮತ್ ಪ್ರಿಯಾರ್ಥಮಧುನಾ ಭುವಿತೇಭಿಜಾತಾಃ. ಯಾವತ್ತು ದುಷ್ಟರ ಸಂಘ ಸಜ್ಜನರಿಗೆ ಸರ್ವದಾ ಭಾರವೇ. ಅದರಿಂದಾಗಿ ನಮ್ಮದೆಲ್ಲ ಒಂದೇ ಪ್ರಾರ್ಥನೆ ಏನಂದರೆ, ನಮ್ಮ ಸಂತೋಷಕ್ಕೋಸ್ಕರ ನೀನು ಹಿಂದೆ ದೇವಾಸುರರ ಯುದ್ಧದಾಗ ಎಲ್ಲರನ್ನು ಕೊಂದಿದ್ದಿ, ಮತ್ತು ಪುನಃ ಪೈಪೋಟಿ ಮೇಲೆ ಭೂದೇವಿಗೆ ಭಾರ ನೀಡಬೇಕು ಅಂತೇಳಿ ಅವತಾರ ಮಾಡಿದ್ದಾರೆ. ಮತ್ತೊಮ್ಮೆ ಅವರ ಸಂಹಾರಕ್ಕೆ ನೀನು ಇನ್ನೊಮ್ಮೆ
ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಹಿಂದೊಮ್ಮೆ ದೇವಾಸುರರ ಸಂಗ್ರಾಮ ಆಗಿತ್ತು. ಆ ಪ್ರಸಂಗದಲ್ಲಿ ವಾಯು ಜೀವೋತ್ತಮತ್ವ, ಬ್ರಹ್ಮನ ಅರ್ಥಾತ್ ಪರಮಾತ್ಮನ ಸರ್ವೋತ್ತಮತ್ವ ಈ ವಿಷಯದಲ್ಲಿ ಸ್ವಯಂ ಬ್ರಹ್ಮದೇವರೇ ಹೇಳ್ತಾರೆ. ತತೋ ಸುರಸ್ತೆ ನಿಹತ ಅಶೇಷಾಸ್ತ್ವಯಾ ತ್ರಿಭಾಗ ನಿಹತಾಶ್ಚತುರ್ಥಂ ಜಘಾನ ವಾಯು ಪುನರೇವ ಜಾತಾಃ ತೇ ಭೂತಲೆ ಧರ್ಮಬಲೋಪಪನ್ನಾಃ. ಎಲ್ಲ ಅಸುರರೆಲ್ಲ ಒಂದು ಸ್ವಲ್ಪ ಶೇಷ ಇಲ್ಲದೆ ಹತರಾಗಿದ್ದಾರೆ. ಪರಮಾತ್ಮ ನೀನು 3 ಭಾಗ ಸಂಹಾರ ಮಾಡಿದ್ದೆ, 4ನೇ ಭಾಗ ಪ್ರಾಣದೇವರು ಸಂಹಾರ ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲ ಬಹುಪಾಲು ನಾಶ ಮಾಡಿದ ಅಸುರರ ಗುಂಪೆ ಧರ್ಮ ಮಾರ್ಗಗಳಿಂದ ಯುಕ್ತರಾಗಿ ಭೂಮಿಯಲ್ಲಿ ಜನ್ಮ ತಾಳಿದ್ದಾರೆ. ರತ್ನಾಂ ಮಹಾವಂಶ ಸುಜನ್ಮನಾಂ ತು ತೇಷಾಮಭೂತ್ ಧರ್ಮಮತಿರ್ವಿಪಾಪ ಶಿಕ್ಷಾಮವಾಪ್ಯದ್ವಿಜಪುಂಗವಾನಾಂ ತದ್ಭಕ್ತಿರಪ್ಪೇಷು ಹಿ ಕಾಚನ ಸ್ಯಾತ್. ಆದ ಸಮಸ್ಯೆ ಏನು ಅಂತಂದರೆ, ಮಹಾವಂಶದಲ್ಲೆಲ್ಲ ಜನಿಸಿದ್ದಾರೆ. ಆದ್ದರಿಂದ ಪಾಪ ಕರ್ಮ ಮಾಡೋದನ್ನೇ ಬಿಟ್ಟು ಎಲ್ಲ ದೈತ್ಯರಿಗೆ ಧರ್ಮಬುದ್ಧಿ ಬಂದು ಬಿಟ್ಟಿದೆ. ಅದಾದ ಮೇಲೆ ಎಲ್ಲ ಬ್ರಾಹ್ಮಣೋತ್ತರ ಉಪದೇಶ, ಅವರ ಸಂಘ, ಎಲ್ಲದರಿಂದ ಸ್ವಲ್ಪ ಆದರೂ ನಿನ್ನಲ್ಲಿ ಭಕ್ತಿ ಬರೋದು ಸಂಭಾವಿತ. ಇದನ್ನು ದೂರ ಮಾಡಬೇಕು ನೀನು. ಎಲ್ಲ ಯಾಕೆ ಇವರು ಭಕ್ತಿ ಮಾಡಿದರೆ ಯಾಕೆ ಸ್ವಯಂ ಬ್ರಹ್ಮಾದಿ ದೇವತೆಗಳು ನೀನು ಭಕ್ತಿ ಮಾರ್ಗದಿಂದ ಇವರನ್ನು ದೂರ ಮಾಡಬೇಕು ಅಂತ ಹೇಳಿದ್ದಾರೆ ಎಂದಾಗ, ತದ್ಭಕ್ತಿ ಲೇಷಾಭಿಯುತ ಸುಕರ್ಮ ವ್ರಜೇನ್ನ ಪಾಪಾಂ ತು ಗತಿಂ ಕಥಂಚಿತ್ ದೈತ್ಯೇಶ್ವರಾಣಾಂ ಚ ತಮೋಂಧಮೇವ ತ್ವಯೈವ ಕ್ಲುಪ್ತಂ ನನು ಸತ್ಯಕಾಮ. ವಾದಿರಾಜರು ಆಚಾರ್ಯರ ಅಭಿಪ್ರಾಯವನ್ನು ಅಷ್ಟು ಸೊಗಸಾಗಿ ಒಂದು ಕಡೆ ನಿರೂಪಣೆ ಮಾಡ್ತಾರೆ. ವಂಶೋಚಿತ ಪುರೋಹಿತ ವಂಶಾನುಸಾರೇಣ ಮಂತ್ರಂ ಪಾಠಯಂತಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಇತ್ಯೇವ ಸರ್ವಕರ್ಮಾಣ್ಯಾರಭಂತೆ. ಅಂತೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತೀತಿ ಮಂತ್ರಬಲಾಚ್ಯ ಕೃಷ್ಣೇ ಸಮರ್ಪಣಂ ಕುರ್ವಂತಿ ದೇವರ್ಷಿ ಪಿತ್ರಾದೀನಾಂ ಚ ತರ್ಪಣಂ ಕುರ್ವಂತಿ. ಅತಃ ಸಂಸರ್ಗೋಪಾಧಿನ ಧರ್ಮೇ ಮತಿರಪಿ ಜಾಯತೆ. ತ್ವದ್ಭಕ್ತಿರಪ್ಪೇಷು ಇತ್ಯತ್ರ ಹಿಶಬ್ದೇನ ಸ್ಫಟಿಕೆ ಜಪಾಕುಸುಮ ಉಪಾಧೇರಿವ ಸತ್ಸಮಾಗಮ ಉಪಾಧೇರಪಿ ಶಕ್ತಿ ಪ್ರಸಿದ್ಧ ಇತಿ ಸೂಚಯತಿ. ಅತಃ ಹರೌ ಈಷದ್ಭಕ್ತಿರಪಿ ಭವತಿ. ಏವಂ ಧರ್ಮರತಾನಾಂ ಈಷದ್ಭಕ್ತಿರತಾನಾಂ ಚ ಅಂಧಂತಮಃ ಭವಿತುಂ ನಾರ್ಹತಿ, ಕಿಂತು ಪರಂ ಪರಮೇವ ಭವೇತ್. ತಥಾ ಚ ಶೃಣ್ವೇ ವೀರ ಉಗ್ರಮುಗ್ರಂ ದಮಾಯನ್ ಇತ್ಯಾದಿ ಸ್ಮೃತೀನಾಂ ಚ ಅಪ್ರಾಮಾಣ್ಯಂ ಸ್ಯಾದಿತಿ ವಾಕ್ಯ ಸಮುದಾಯಸ್ಯ ಅಭಿಪ್ರಾಯ. ಸಜ್ಜನರ ಸಂಘ ದೊರಕಿದೆ ಈ ಎಲ್ಲ ದೈತ್ಯರಿಗೆ. ಸಜ್ಜನರ ಸ್ವಭಾವ ಏನು ಅಂದರೆ, ಯಾವುದೇ ಕರ್ಮ ಆರಂಭ ಮಾಡುವಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿ ಪ್ರಾರಂಭ ಮಾಡ್ತಾರೆ. ಕೊನೆಯಲ್ಲಿ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ನಾರಾಯಣಾಯಿತ್ ಸಮರ್ಪಯಾಮಿ ಅಂತ ಎಲ್ಲರೂ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾರೆ. ಮತ್ತು ಹರಿಗುರುಗಳ ನಮನ, ದೇವ ಕಾರ್ಯ, ಪಿತೃಕಾರ್ಯ, ತರ್ಪಣ ಎಲ್ಲ ಸಜ್ಜನರ ಸ್ವಭಾವ. ಒಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಸ್ಫಟಿಕ ಮಣಿ, ಆದರೆ ಕೆಂಪು ದಾಸವಾಳ ಹೂವಿನ ಸಂಪರ್ಕ ಆದಾಗ ಹೇಗೆ ಆ ಸ್ಫಟಿಕ ಮಣಿಗೆ ಸಂಬಂಧ ಪಡದ ಕೆಂಪು ಬಣ್ಣ ಬರುವ ಹಾಗೆ ಸಜ್ಜನರ ಸಹವಾಸ ಇರೋದರಿಂದಾಗಿ ಅಸ್ವಾಭಾವಿಕವಾದ ಧರ್ಮಬುದ್ಧಿಯೆಲ್ಲ ಬಂದಿತ್ತು ಆ ಎಲ್ಲ ದೈತ್ಯರಿಗೆ. ಸರಿ ಬರಲಿ, ಹರಿಭಕ್ತಿ ಬರಲಿ. ಏನು ಸಮಸ್ಯೆ ಅಂದರೆ, ಹರಿಭಕ್ತಿ ಬಂದರೆ ಸ್ವಲ್ಪ ಆದರೂ ಹರಿಭಕ್ತಿ ಇದ್ದರೆ ಅವರಿಗೆ ತಮಸ್ಸಿಲ್ಲವೇ ಇಲ್ಲ. ಅವರಿಗೆ ತಮಸ್ಸಿಲ್ಲದೆ ಹೋದರೆ ಶೃಣ್ವೇ ವೀರ ಉಗ್ರ ಮುಗ್ರಂ ದಮಾಯನ್ ಅನ್ನೋ ಶ್ರುತಿಯಲ್ಲಿ ಸ್ವಯಂ ಪರಮಾತ್ಮನೇ ಅವನ ಒಂದು ವ್ಯವಸ್ಥೆ ಉಂಟು ಅಂತ ಹೇಳುತ್ತೆ ಶ್ರುತಿ. ಎಲ್ಲ ಅಸುರರಿಗೆ ಯಾವ ಗತಿ ಅಂದರೆ ಅಂಧಂತಮಸ್ಸೇ ಗತಿ.
ಈ ನಿಯಮ ಮಾಡಿದ್ದು ಸ್ವಯಂ ಪರಮಾತ್ಮ ಅಂತ ಶ್ರುತಿಯೇ ಸಾರ್ತಾ ಇದೆ. ಅದರಿಂದಾಗಿ ಎಲ್ಲ ಅಸುರ ಸ್ವಭಾವದ ಜನ ಏನಿದ್ದಾರೆ, ಬ್ರಾಹ್ಮಣೋತ್ತಮನ ಉಪದೇಶ, ಸ್ವಯಂ ಧರ್ಮ ಬುದ್ಧಿ, ವಿಷ್ಣು ಭಕ್ತಿ ಸಂಪಾದನೆ ಮಾಡಿದ್ದಾರೆ. ಇನ್ನೂ ಬಿಟ್ಟರೆ ಕೇವಲ ಮೋಕ್ಷಕ್ಕೆ ಹೋಗಬೇಕು ಹೊರತು ತಮಃಪ್ರಾಪ್ತಿಯೇ ಆಗೋದಿಲ್ಲ. ಆದ್ದರಿಂದ ಎಲ್ಲ ಅಸುರರಿಗೆ ತಮಸ್ಸು ಅಂತ ಸಾರುವ ಎಲ್ಲ ಶ್ರುತಿ ಸ್ಮೃತಿಗಳೆಲ್ಲ ವ್ಯರ್ಥ ಆಗುತ್ತೆ. ಆದ ಕಾರಣದಿಂದ ನೀನು ಏನಾದರೂ ಒಂದು ಉಪಾಯ ಮಾಡಬೇಕು. ಇದು ಬ್ರಹ್ಮಾದಿ ದೇವತೆಗಳ ಮನಸ್ಸಿನ ಆಂತರ್ಯ. ಧರ್ಮಸ್ಯ ಮಿಥ್ಯಾತ್ವ ಭಯಾತ್ವಯಂ ತ್ವಾಂ ಅಥಾಪಿ ವಾ ದೈತ್ಯಜುಭಾಪ್ತಿಭೀಷ ಸಂಪ್ರಾರ್ಥಯಾಮೋ ದಿತಿಜಾನ್ ಸುಕರ್ಮಣಃ ತ್ವದ್ಭಕ್ತಿ ತಶ್ಚಾಲಯಿತುಂ ಚ ಶೀಘ್ರಂ. ಮತ್ತೊಮ್ಮೆ ವಾದಿರಾಜರೇ ಬರಬೇಕು ಆಚಾರ್ಯರ ನುಡಿಯ ಆಂತರದ ಜ್ಞಾನಕ್ಕೆ. ಧರ್ಮಸ್ಯ ಮಿಥ್ಯಾತ್ವ ಭಯಾದಿತ್ಯತ್ರ ಮಿಥ್ಯಾತ್ವಂ ವೃಥಾತ್ವಂ. ಧರ್ಮಸ್ಯ ಫಲಾದಾನೆ ವೈಯರ್ಥ್ಯಂ ಸ್ಯಾತ್, ಫಲದಾನೆ ದೈತ್ಯಾನಾಂ ಶುಭಗತಿ ಸ್ಯಾದಿತಿ ಉಭಯತಃ ಪಾಶಾರಜ್ಜುರಿತಿ ಭಾವಃ. ತ್ವಂತು ಕೃಷ್ಣಾವತಾರ ಸಮಯೇ ಏವ ತವ ಮೃತ್ಯು ಗೋಕುಲೆ ಜಾತಃ ಇತಿ ದುರ್ಗಾವಚನೇನ ಸ್ವಸ್ಮಿನ್ ದ್ವೇಷಮುತ್ಪಾದ್ಯ ಕಂಸಾದೀನಾಂ ಭಕ್ತಿಲೇಶಮಪಿ ನಾಶಯಿಷ್ಯಸಿ. ಪೂತನಾದೀನಾಂ ಗ್ರಾಮೇ ಗ್ರಾಮೇ ಶಿಶೂನಾಂ ಹಿಂಸಾದೌ ಅತಿದೇಶೇನ ಪ್ರಾಕ್ತನ ಧರ್ಮರತಿಂ ಚ ನಾಶಯಿಷ್ಯಸಿ. ಬಹ್ವಧರ್ಮ ಸಂಪಾದನಂ ಚ ಸ್ವಕೌಶಲೇನೈವ ಕಾರಯಿಷ್ಯಸೀತಿ ಭಾವೇನ ಸುಕರ್ಮಣಃ ತ್ವದ್ಭಕ್ತಿದಶ್ಚ ದಿತಿಜಾನ್ನ ಶೀಘ್ರಂ ಚಾಲಯಿತುಂ ತ್ವಾಮೇವ ಸಂಪ್ರಾರ್ಥಯಾಮಃ ಇತ್ಯಾಹುಃ. ಎರಡು ಸಂಕಟ ಬಂದೊದಗಿದೆ ಎಲ್ಲ ದೇವತೆಗಳಿಗೆ. ಒಂದು, ದೈತ್ಯರೆಲ್ಲ ಪುಣ್ಯಕರ್ಮ ಮಾಡ್ತಾ ಇದ್ದಾರೆ. ಮಾಡುವ ಪುಣ್ಯಕರ್ಮಕ್ಕೆ ಉತ್ತಮ ಲೋಕ ನೀಡಲೇಬೇಕು. ಇವರು ದೈತ್ಯರು, ಆದ್ದರಿಂದ ಪುಣ್ಯಕರ್ಮ ಮಾಡಿದರು, ಉತ್ತಮ ಲೋಕ ನೀಡದೆ ಹೋದರೆ ಮಾಡಿದ ಪುಣ್ಯಕರ್ಮ ವ್ಯರ್ಥ ಆಗತ್ತೆ. ಅಥವಾ ಪುಣ್ಯಕರ್ಮ ಮಾಡಿದ್ದಾರೆ ಅಂತಿಟ್ಟುಕೊಂಡು ದೈತ್ಯರು ಅನ್ನೋ ಅಂಶ ಕಡಿಮೆ ಮಾಡಿ ಉತ್ತಮ ಲೋಕ ನೀಡಿದರೆ ಎಲ್ಲ ದೈತ್ಯರಿಗೆ ತಮ್ಮಸ್ಸನ್ನು ನಿಯಮ ಸುಳ್ಳಾಗುತ್ತೆ. ಎರಡು ಸಂಕಟ ಇದೆ. ಈ ಉಭಯ ಸಂಕಟ ಪಾರು ಮಾಡಬೇಕು ಅಂದರೆ ನೀನೇ ಸಮರ್ಥ. ಮತ್ತು ಸ್ವಯಂ ಬ್ರಹ್ಮದೇವರು ಋತುಯೋಗಿಗಳು. ಅದರಿಂದಾಗಿ ಪರಮಾತ್ಮ ನೀನು ಹೇಗೆ ಇವೆಲ್ಲ ಅತಿ ಸುಲಭವಾಗಿ ಮಾಡಬಹುದು ಅಂತ ತಾವೇ ಹೇಳ್ತಾರೆ. ಮುಂದೆ ಕೃಷ್ಣಾವತಾರ ಮಾಡ್ತೀವಿ. ಕೃಷ್ಣಾವತಾರದ ಕ್ಷಣದಲ್ಲಿ ದುರ್ಗೆಯ ಮೂಲಕ ನೀನೇ ಒಂದು ವಚನ ಹೇಳಿಸ್ತಿ ಕಂಸನಿಗೆ, ನಿನ್ನನ್ನು ಕೊಲ್ಲುವವ ಗೋಕುಲದಲ್ಲಿ ಜನಿಸ್ತಾನೆ. ಅದಾದ ಮೇಲೆ ಮೊಟ್ಟ ಮೊದಲಿಗೆ ಕಂಸನಿಗೆ ನಿನ್ನ ಮೇಲೆ ದ್ವೇಷ ಬಂತು. ಅದಾದ ಮೇಲೆ ಇದ್ದ ಭಕ್ತಿ ಲೇಷ ನಾಶ ಆಗಿದೆ. ಅವನು ಅನೇಕ ಪಾಪ ಕಾರ್ಯಗಳನ್ನು ಶುರು ಮಾಡ್ತಾನೆ. ಅಲ್ಲಿಗೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಮತ್ತು ಕಂಸನ ಪರಿವಾರ, ಪೂತನ, ವೃಕಾಸುರ, ಅನೇಕ ಕಂಸನ ಪರಿವಾರ ಉಂಟು. ಅವರಿಗೂ ಆಜ್ಞೆ ಮಾಡ್ತಾನೆ. ಅನೇಕ ಶಿಶುಗಳನ್ನು ಹತ್ಯೆ ಮಾಡಿ ಕೃಷ್ಣ ಯಾರು ಅಂತ ನೋಡಿ ಹುಡುಕಿಕೊಂಡು ಇಲ್ಲಿ ಕರೆತಂದು ನಾನು ಕೊಲ್ತೇನೆ, ಇಲ್ಲ ನೀವೇ ಮುಗಿಸಿ ಅಂತ ಹೇಳಿ ತನ್ನ ಎಲ್ಲ ಭಟರಿಗೂ ಅಪ್ಪಣೆ ನೀಡ್ತಾನೆ. ಕಂಸಾದರಿಂದಾಗಿ ಎಲ್ಲ ಶಿಶು ಹತ್ಯೆ ಎಲ್ಲ ಮಾಡಿ ಏನೋ ಸ್ವಲ್ಪ ಸ್ವಲ್ಪ ಧರ್ಮಾಸಕ್ತಿ ಏನಿದೆ ಇದು ಅವರಿಗೆ ನಾಶ ಆಗುವ ಹಾಗೆ ಮಾಡ್ತೀವಿ. ಅದರಿಂದಾಗಿ ಎಲ್ಲ ಪಾಪಕರ್ಮಗಳನ್ನು ತುಂಬ ಜಾಣ್ಮೆಯಿಂದ ಮಾಡಿಸುವ ಕಲೆ ನಿನ್ನಲ್ಲಿ ಸ್ವಾಭಾವಿಕವಾಗಿದೆ. ಆದ್ದರಿಂದ ಅವರು ತಮಸ್ಸಿಗೂ ಹೋಗ್ತಾರೆ. ಆದ್ದರಿಂದಾಗಿ ಎಲ್ಲ ದೈತ್ಯರಿಗೂ ತಮಸ್ಸು ಎಂಬ ನಿಯಮವೂ ಸುಳ್ಳಾಗಲ್ಲ. ಮತ್ತೇನು ಒಂದು ಸ್ವಲ್ಪ ಪುಣ್ಯಕರ್ಮ ಮಾಡಿದ್ದಾರೆ, ಅದಕ್ಕೆ ತಕ್ಕ ಚಿಕ್ಕ ಚಿಕ್ಕ ಫಲ ಇಲ್ಲೇ ಫಲಪ್ರಾಪ್ತಿಯಾಗತ್ತೆ. ಆದ್ದರಿಂದಾಗಿ ಮಾಡಿದ ಪುಣ್ಯಕರ್ಮವೂ ವ್ಯರ್ಥವಾಗಲಿಲ್ಲ, ಒಂದು ಸ್ವಲ್ಪ ಅವಾಂತರ ಫಲ ಇಲ್ಲೇ ದೊರಕುತ್ತೆ. ಮತ್ತು ದೈತ್ಯರಿಗೆ ಏನು ಅಂಧಂತಮಸ್ಸು ಎಂಬ ನಿಯಮವೂ ತಪ್ಪಾಗಲಿಲ್ಲ. ಆದ್ದರಿಂದ ಶೃಣ್ವೆ ವೀರ ಮುಗ್ರ ಮುಗ್ರಂ ದಮಾಯನ್ ಅಂತ ಎಲ್ಲ ದೈತ್ಯರಿಗೂ ತಮಸ್ಸು ಅನ್ನುವ ವ್ಯವಸ್ಥೆಯನ್ನು ಸಾರಿದ ಶ್ರುತಿಯೂ ಸರಿಯಾಗುತ್ತೆ. ಈ ರೀತಿಯಾಗಿ ಎಲ್ಲ ನಮ್ಮ ಉಭಯ ಸಂಕಟ, ಅನೇಕ ಸಂಕಟ ಪಾರು ಮಾಡಬೇಕು ಅಂದರೆ ಅದರಲ್ಲಿ ನೀನೊಬ್ಬನೇ ಸಮರ್ಥ ಅನ್ನೋ ಕಾರಣದಿಂದಾಗಿ ಎಲ್ಲರೂ ಈಶ್ವರನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಪ್ರಮುಖ ದೈತ್ಯರ ಹಿನ್ನೆಲೆಯನ್ನು ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಮೊಟ್ಟ ಮೊದಲು ಕಂಸ ಯಾರು ಅಂದರೆ ಯವುಗ್ರಸೇನ ಸುರಗಾಯಕಸ್ಸ ಚಾಚೋ ಯದುಷ್ವೇವ ತಥಾ ವಿಧೇಯಃ
ತವೈವ ಸೇವಾರ್ಥಮಮುಷ್ಯ ಪುತ್ರೋ ಜಾತೋಸುರಃ ಕಾಲನೇ ವಿಶ್ರಯೀಶ. ಮತ್ತು ಕಂಸ ಹೇಗೆ, ಕಂಸ ಯಾರು ಅಂತ ನೋಡಬೇಕಾದ್ರೆ ಕಂಸ ಬಂದದ್ದು ಹೇಗೆ, ಅವನ ತಂದೆ ಯಾರು ಅಂತ ತೀರ್ಮಾನ ಮಾಡಬೇಕು. ಉಗ್ರಸೇನ ಅನ್ನುವ ದೇವತೆಗಳ ಗಾಯಕ ಇನ್ನು ಸೇವೆ ಮಾಡಬೇಕು ಅಂತ ಯದುವಿನ ವಂಶದಲ್ಲಿ ಅದೇ ನಾಮದಿಂದ ಜನ್ಮ ತಾಳಿದ್ದಾನೆ. ಅವನ ಮಗನಾಗಿ ಕಾಲನೇಮಿ ಏನಿದ್ದಾನೋ ಅವನೇ ಕಂಸನಾಗಿ ಜನಿಸ್ತಾನೆ ಅಂತ. ಕಾಲನೇಮಿ ಯಾರು ಅಂದಾಗ ಯಸ್ತ್ವತ್ಪ್ರಿಯಾರ್ಥಂ ನಹತೋಪಿ ನಹತೋ ಹಿ ವಾಯುನಾ ಭವತ್ಪ್ರಸಾದಾತ್ ಪರಮೀಶಿತಾಪಿ ಸ ಏಷ ಭೋಜೇಷು ಪುನಶ್ಚ ಜಾತೋ ವರಾದುಮೇಶಸ್ಯ ಪರಿರಜೇಯಃ. ಹಿಂದೊಮ್ಮೆ ದೇವಾಸುರರ ಸಂಗ್ರಾಮ ಆದಾಗ ಮುಖ್ಯಪ್ರಾಣದೇವರಿಗೆ ನಿನ್ನ ಅನುಗ್ರಹ ಜೋರಿದೆ, ಆದ್ದರಿಂದ ಕಾಲನೇಮಿಯನ್ನು ಸಂಹಾರ ಮಾಡುವ ಅಷ್ಟು ಸಾಮರ್ಥ್ಯ ಇದ್ದರು. ಹೇಗೆ ಇಂದ್ರಜಿತ್ತನ್ನು ತಾವು ಸ್ವಯಂ ಸಂಹಾರ ಮಾಡದೆ ಇದು ಲಕ್ಷ್ಮಣನ ಬೇಟೆ ಮತ್ತು ರಾಮನ ಬೇಟೆ ಅಂತ ಬಿಟ್ಟಿದ್ದಾರೋ ಹನುಮದ್ ರೂಪದಿಂದ, ಹಾಗೆ ಸ್ವಯಂ ಮೂಲ ರೂಪದಲ್ಲಿ ವಾಯುದೇವರು ಇವ ನಿನ್ನ ಬೇಟೆ ಅಂತ ಹೇಳಿ ನಿನ್ನ ಪ್ರೀತಿಗೋಸ್ಕರ ಬಿಟ್ಟಿದ್ದಾರೆ. ಆ ಬಿಟ್ಟಿದ್ದ ಮತ್ತು ನೀನು ಕೊಂದ ಕಾಲನೇಮಿಗೆ ಮತ್ತು ಪುನಃ ಯದುವಂಶದಲ್ಲಿ ಕಂಸನಾಗಿ ಜನಿಸಿದ್ದಾನೆ. ಅವನು ಮಾಡಿಕೊಂಡ ಸಾಧನೆ ಏನು ಅಂದರೆ ಪುನಶ್ಚ ಜಾತಃ ವರಾದುಮೇಶಸ್ಯ ಪರಿರಜೇಯ. ರುದ್ರದೇವರ ವರ, ಪರರಿಗೆ ಅಜೇಯನಾಗಿ ಬರೀ ಇನ್ನೊಬ್ಬರಿಗೆ ನಾನಾ ರೀತಿಯಲ್ಲಿ ಕಷ್ಟ ದುಮ್ಮಾನಗಳನ್ನು ಉಂಟು ಮಾಡ್ತಾ ಇದ್ದಾನೆ ಕಂಸ. ನಮಗಿಲ್ಲಿ ಚಕ್ಕನೆ ಒಂದು ಪ್ರಶ್ನೆ ಬರುತ್ತೆ. ಶಾಸ್ತ್ರದ ಒಂದು ನಿಯಮ, ಮಕ್ಕಳಲ್ಲಿ ಮಾತುಹು ಜಾತಿ ಪಿತುಹು ಗುಣ ಅಂತ ಎಲ್ಲರ ಅಂಬೋಣ. ತಾಯಿಯ ಜಾತಿ ಬರುತ್ತಂತೆ, ತಂದೆಯ ಗುಣ ಬರುತ್ತಂತೆ. ಕಂಸನ ತಂದೆ ಯಾರು? ಉಗ್ರಸೇನನ ಮಗ ಅಂತ. ಉಗ್ರಸೇನ ಯಾರು? ದೊಡ್ಡ ಗಾಯಕ. ಮತ್ತು ತಂದೆಯ ಗುಣ ಬರಬೇಕು ಅಂತ ಇಟ್ಟುಕೊಂಡಾಗ ಕಂಸ ಒಳ್ಳೆಯವಾಗಬೇಕು. ಮತ್ತು ಕಂಸನಲ್ಲಿ ಈ ದುಷ್ಟ ಪ್ರವೃತ್ತಿ ಬಂದದ್ದು ಹೇಗೆ ಅಂದರೆ ಸ ಉಗ್ರಸೇನೆ ಜನಿತೋ ಸುರೇಣ ಕ್ಷೇತ್ರೇ ಹಿ ತದ್ರೂಪಧರೇಣ ಮಾಯಯ ಗಂಧರ್ವಜೇನ ದ್ರಮಿಲೇನ ನಾಮ್ನ ಕಂಸೋಜಿತೋ ಯೇನ ವರಾಚ್ಯತಿ ಪತಿಃ. ದ್ರುಮಿಲ ಅನ್ನೋ ಒಬ್ಬ ಅಸುರ. ಒಮ್ಮೇನಾಗಿದೆ, ಉಗ್ರಸೇನನ ಮಡದಿ ಪತಿ ಸಮಾಗಮ ಬಯಸಿದ್ದಾಳೆ. ಉಗ್ರಸೇನ ಬರಲಿಲ್ಲ. ದ್ರುಮಿಲ ಎಂಬ ಅಸುರ ಉಗ್ರಸೇನನ ರೂಪ ತಳೆದು ತಾನು ಅವಳನ್ನು ವಂಚನೆ ಮಾಡಿ ಕೂಡಿದ್ದಾನೆ. ಅದರ ಫಲವಾಗಿ ಹುಟ್ಟಿದ ಮಗು ಅವನಿಗೆ ಕಂಸ ಅಂತ ಸ್ವಯಂ ನಾಮಕರಣ ಮಾಡ್ತಾನೆ. ರಾಣಿ ದೊಡ್ಡ ಪತಿವ್ರತಾ ಸ್ತ್ರೀ, ಅತ್ಯಂತ ಕ್ರುದ್ಧಳಾಗಿ ಒಂದು ಶಾಪ ಕೊಡ್ತಾಳೆ. ಈ ನಿನ್ನ ಪುತ್ರ ಏನಿದ್ದಾನೋ ನನ್ನ ಪತಿ ಕುಲದಲ್ಲಿ ಹುಟ್ಟುವ ಒಂದು ಸಂತತಿ, ಆ ಸಂತತಿಯೇ ಈ ನಿನ್ನ ಪುತ್ರನಿಗೆ ಮಾರಕ ಅಂತ ಸ್ವಯಂ ಹುಟ್ಟಿದಾಗಲೇ ಕಂಸನಿಗೆ ಒಂದು ಶಾಪ ಬಂದಿತ್ತು. ಅದರಿಂದಾಗಿ ಮುಂದೆ ಇದೇ ತನ್ನ ಪತಿಯ ಕುಲದಲ್ಲೇ ಬಂದವಾದ ಕೃಷ್ಣನಿಂದಾಗಿ ಇವನ ಹನನಕ್ಕೆ ಒಂದು ತಾಯಿ ಶಾಪವೂ ಕೂಡ ಕಾರಣ ಆಗುತ್ತೆ. ಆದ್ದರಿಂದಾಗಿ ಈ ರೀತಿಯಲ್ಲಿ ಜನ್ಮಶುದ್ಧಿ ಇಲ್ಲ. ವಸ್ತುತಃ ಉಗ್ರಸೇನನೇ ತಂದೆ ಆಗಿದ್ದರೆ ಬೇರೆ, ಜನ್ಮಶುದ್ಧಿ ಇಲ್ಲ. ಆದ್ದರಿಂದಾಗಿ ಕಂಸನಿಗೆ ಜನ್ಮ ಪ್ರಭೃತಿ ಕೃಷ್ಣನ ದ್ವೇಷ ಬಂದಿದೆ. ಆದ್ದರಿಂದಾಗಿ ಮಾತು ಜಾತಿ ಪಿತುಹು ಗುಣ ಅನ್ನುವ ಮಾತು ಸರಿಯಾಗೇ ಇದೆ, ಏನು ಸಮಸ್ಯೆ ಇಲ್ಲ. ಮಾಡಿದ್ದೇನು ಅಂದರೆ ಬರೀ ಕೋತಿ ಚೇಷ್ಟಗಳೇ. ಜಿತ್ವಾ ಜಲೇಶಂ ಚ ಹೃತಾನಿ ಯೇನ ರತ್ನಾನಿ ಯಕ್ಷಾಶ್ಚ ಜಿತಾ ಶಿವಸ್ಯ ಕನ್ಯಾವನಾರ್ಥಂ ಮಗಧಾಧಿಪೇನ ಪ್ರಯೋಜಿತಾಸ್ತೆ ಚ ಹೃತೆ ಬಲೇನ. ಕೈ ಖಾಲಿ ಇರಲಿಲ್ಲ. ರುದ್ರದೇವರ ವರ ಬೇರೆ. ವರುಣನನ್ನು ಗೆದ್ದು ಎಲ್ಲ ರತ್ನಗಳನ್ನು ಅಪಹಾರ ಮಾಡ್ತಾನೆ. ಮತ್ತೊಂದು ಕಡೆ ಜರಾಸಂಧ ದೊಡ್ಡ ಶಿವಭಕ್ತ, ಇವನ ಹುಟ್ಟನ್ನು ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಅವನ ಇಬ್ಬರು ಪುತ್ರಿಯರು, ಅವರ ರಕ್ಷಣೆಗೋಸ್ಕರ ಯಾರಿದ್ದಾರೆ ಅಂದರೆ ಸ್ವಯಂ ಶಿವನ ಅನುಚರರು ಯಕ್ಷರನ್ನು ನೇಮಕ ಮಾಡಿದ್ದ ಜರಾಸಂಧ. ಒಮ್ಮೆ ಅವರನ್ನು ಗೆದ್ದು ಬಲಾತ್ಕಾರವಾಗಿ ಕನ್ಯೆಯರನ್ನು
ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಸವಿಪ್ರಚಿಷ್ಟಿಷ್ಟಜರಾ ಸುತೋ ಭೂತ್ ವರಾದ್ವಿಧಾತುಲ್ ಗಿರಿಶಸ್ಯ ಚೈವ ಸರ್ವೈರಜೇಯೋ ಬಲಮುತ್ತಮಂ ತತ್ ಜ್ಞಾತ್ವೈವ ಕಂಸಸ್ಯ ಮುದಾ ಸುತೇ ದದೌತ್. ಆ ಜರಾಸಂಧ ಯಾರು ಅಂದರೆ ಮೂಲ ರೂಪದಲ್ಲಿ ಅವ ದೊಡ್ಡ ದೈತ್ಯ. ಅವನ ನಾಮ ವಿಪ್ರಚಿತ್ತೆ ಅಂತ. ಬ್ರಹ್ಮದೇವರ ವರ, ರುದ್ರದೇವರ ವರ, ಇವರಿಗಿಂತ ಹೆಚ್ಚು ಅವನು ಸೀನಿಯರು. ವಸ್ತುತಃ ಕಂಸ ತನ್ನ ಮಕ್ಕಳನ್ನು ಹಾರಿಸಿಕೊಂಡು ಹೋಗುವಾಗ ಅಪ್ಪನಾಗಿಯೂ ಸುಮ್ಮನೆ ಕೂತಿದ್ದ. ಯಾಕೆ ಅಂದರೆ ಹೇಗೋ ದೊಡ್ಡ ಪರಾಕ್ರಮಿಗೆ ತನ್ನ ಮಗಳನ್ನು ಕೊಡಬೇಕು ಅಂತ ತನ್ನ ಅಪೇಕ್ಷೆ. ಹೇಗೋ ಮುಂದೆಲ್ಲೂ ಹೋಗಬೇಕು, ಸುಮ್ಮನೆ ನಾನೊಂದು ಸ್ವಯಂವರ ಮಾಡಿ ಅಲ್ಲಿ ಎಲ್ಲ ರಾಜರು ಬಂದಿರ್ತಾರೆ, ಎಲ್ಲರೂ ಯಾರು ದೈತ್ಯರೇ, ಮತ್ತು ಪುನಃ ಎಲ್ಲ ತನ್ನ ಶಿಷ್ಯರೇ, ಎಲ್ಲ ತನ್ನ ಶಿಷ್ಯ ಪ್ರಶಿಷ್ಯರೇ, ಅವರಲ್ಲೇ ಪರಸ್ಪರ ಸ್ಪರ್ಧೆ ಜಗಳ, ಇದು ಯಾವುದೂ ಬೇಡದೇ ಬೇಡ. ಹೇಗೋ ಇವನು ಹಾರಿಸಿಕೊಂಡು ಹೋಗಿದ್ದಾನೆ. ಈ ರೀತಿಯಾಗಿ ತುಂಬ ಮುಂದಾಲೋಚನೆ ಮಾಡಿ ಅವನ ಪರಾಕ್ರಮಕ್ಕೆ ಮೆಚ್ಚಿ ತಾನೇ ನಿಂತು ಮಾಡಿಸ್ತಾನೆ ಮದುವೆ. ಮತ್ತೊಂದು ಯಾದವರ ಜುಟ್ಟು ತನ್ನ ಕೈಯಲ್ಲಿ ಇರಬೇಕು ಅಂತ ಮತ್ತೊಂದು ಅಂಶ ಇತ್ತು. ಆ ಕಾರಣಕ್ಕೋಸ್ಕರ ಜರಾಸಂಧ ಇವರ ವಿವಾಹ ಮಾಡಿಸಿದ್ದಾನೆ. ನಿವಾರಯಾಮಾಸನ ಕಂಸಮುದ್ಧತಂ ಶಕ್ತೋಪಿ ಯೋ ಯಸ್ಯ ಬಲೇನ ಕಶ್ಚಿತ್ ತುಲ್ಯಃ ಪೃಥಿವ್ಯಾಂ ವಿವರೇಷು ವಾಕ್ವಚಿತ್ ವಶೇ ಬಲಾಢ್ಯೋ ನೃಪತಿಂಶ್ಚ ಚಕ್ರೇ. ಜರಾಸಂಧನ ಸಾಮರ್ಥ್ಯ ಏನು ಅಂತಂದಾಗ ಆಚಾರ್ಯರಂತಾರೆ, ನಿವಾರಯಾಮಾಸ ಶಕ್ತೋಪಿ ಯೋ ಯಸ್ಯ ಬಲೇನ ಕಶ್ಚಿತ್ ಅಂತ. ಜರಾಸಂಧನ ಬಲಕ್ಕೆ ಸಮಾನನಾದ ವ್ಯಕ್ತಿ ಭೂಮಿ, ಪಾತಾಳ, ದೇವಲೋಕ ಎಲ್ಲಿಯೂ ಸಾಧ್ಯವೇ ಇರಲಿಲ್ಲ. ಅಂಥ ಬಲಾಢ್ಯ, ಎಲ್ಲ ರಾಜರನ್ನು ವಶ ಮಾಡಿಕೊಂಡವ. ಆದ್ದರಿಂದಾಗಿ ಸ್ವಯಂ ಶಕ್ತನಾದರೂ ಉದ್ಧತನಾದ ಕಂಸನ ನಿಗ್ರಹ ಮಾಡಲಿಲ್ಲ ಅಂದರೆ ಅದರ ಹಿಂದೆ ಇಷ್ಟೆಲ್ಲ ಒಂದು ಕೆಟ್ಟ ದೂರಾಲೋಚನೆ ಇತ್ತು. ದೂರಾಲೋಚನೆಯೂ ಹೌದು, ದುರಾಲೋಚನೆಯೂ ಹೌದು, ಇದು ಇತ್ತು. ಆದ್ದರಿಂದ ಈ ರೀತಿಯಾಗಿ ಅವನು ಸುಮ್ಮನಿದ್ದಾನೆ ಅಂತ ಇಷ್ಟು ಅವನ ಕಥೆ ಹೇಳಿ ಮುಂದೆ ಹಂಸಡಿಭಿಕರು ಅಂತ ಜರಾಸಂಧನ ನಂತರದ ಸ್ಥಾನ ಅವರಿಗೆ ಶಿವಭಕ್ತರಲ್ಲಿ ಅವರ ಹಿನ್ನೆಲೆಯನ್ನು ನಿರೂಪಣೆ ಮಾಡ್ತಾರೆ. ಹತಂ ಪುರಾಯೌ ಮಧುಕೈಟ ಭಾಗ್ಯೌ ತ್ವಯೈವ ಹಂಸೋಡಿಭಿಕಶ್ಚ ಜಾತೌ ವರಾದಜೇಯೌ ಗಿರಿಶಸ್ಯ ವೀರೌ ಭಕ್ತೌ ಜರಾಸಂಧಮನುಸ್ಮತೌ ಶಿವೇ. ವ್ಯಾಖ್ಯಾನಕಾರರು ಇವರ ಹಿನ್ನೆಲೆ ತುಂಬ ಚಂದ ಅದನ್ನು ನಿರೂಪಣೆ ಮಾಡ್ತಾರೆ. ಹಂಸನಿಭಿಕರು ಯಾರು ಅಂದರೆ ಮಧುಕೈಟವರು ಮೂಲ ರೂಪದಲ್ಲಿ. ಇವರ ಸಂಹಾರ ಮಾಡಿದ್ಯಾರು ಅಂದರೆ ಹಯಗ್ರೀವ ರೂಪರ ಪರಮಾತ್ಮ. ಒಮ್ಮೆ ಬ್ರಹ್ಮದೇವರು ಧ್ಯಾನಮಗ್ನರಾದಾಗ ಅವರು ಬಂದು ನಿಮ್ಮ ಬಳಿ ಯುದ್ಧ ಮಾಡಬೇಕು ಅಂತ ಅವರ ಒಂದು ಅಪೇಕ್ಷೆ. ಬ್ರಹ್ಮದೇವರು ಹೇಳ್ತಾರೆ, ಈಗ ನನಗದಕ್ಕೆ ಸಮಯ ಇಲ್ಲ, ನಾನು ಪರಮಾತ್ಮನ ಧ್ಯಾನದಲ್ಲಿದ್ದೇನೆ, ಮತ್ತು ನಿಮ್ಮ ಹಾಗೆ ನನಗೆ ಯುದ್ಧ ಮಾಡಲಿಕ್ಕೆ ಬರೋದೂ ಇಲ್ಲ. ಆದ್ದರಿಂದ ಪರಮಾತ್ಮ ಇರ್ತಾನೆ ಹಯಗಿರುವ ರೂಪಿಯಾಗಿ, ಅವನ ಬಳಿ ಹೋಗಿ ನಿಮ್ಮ ಅಷ್ಟು ಕೋರಿಕೆ ನೆರವೇರುತ್ತೆ ಅಂತ ಪರಮಾತ್ಮನ ಬಳಿ ಕಳಿಸ್ತಾರೆ. ಸರಿ, ಎಲ್ಲ ಇಬ್ಬರು ದೈತ್ಯರು ಬಂದಿದ್ದಾರೆ, ಯುದ್ಧ ಎಲ್ಲ ಆಗುತ್ತೆ, ಸೋಲೋ ಹಂತಕ್ಕೆ ಬರ್ತಾರೆ, ಸೋತು ಹೋಗ್ತಾರೆ. ಅದೇ ಒಂದು ಗಾದೆ ಏನು ಅಂದರೆ ಅಡಿಗೆ ಬಿದ್ದರೂ ಮೇಲು ಮೂಗು ಮೇಲು ಅಂತ. ಆದ್ದರಿಂದ ಎಷ್ಟೇ ಸೋತರೂ ತಮ್ಮ ಸೋಲನ್ನು ಒಪ್ಪಿಕೊಳ್ಳಲ್ಲ. ಸ್ವಲ್ಪ ವ್ಯತಿರಿಕ್ತವಾಗಿ ಪ್ರಸಂಗವನ್ನು ನಿರೂಪಣೆ ಮಾಡ್ತಾರೆ. ವಸ್ತುತಃ ನಮಗೆ ನಿನ್ನೊಡನೆ ಯುದ್ಧ ಮಾಡೋ ಉದ್ದೇಶ ಇಲ್ಲವೇ ಇಲ್ಲ. ಬಂದದ್ದು ಯಾಕೆ ಅಂದರೆ ನಿನ್ನ ಪರಾಕ್ರಮದ ಪರೀಕ್ಷೆಗೋಸ್ಕರ ಬಂದದ್ದು. ನೀನು ಒಳ್ಳೆ ಪರಾಕ್ರಮಿ, ನಾವು ಈಗ ಸಾಕು ಮಾಡ್ತೀವಿ, ಈ ಲೀಲೆ ಸಾಕು ನಮ್ಮದು. ಆದ್ದರಿಂದಾಗಿ ನಮಗೆ ಸಂತೋಷ ಆಗಿದೆ, ಏನು ಬೇಕೋ ಅದು ನೀವು ವರ ಕೇಳು ಅಂತ. ಆದರೆ ಆಡುವ ಮಾತಿನ ಬಗ್ಗೆ ಎಷ್ಟು ಎಚ್ಚರ ಇಟ್ಟುಕೊಂಡು ಮಾತಾಡಬೇಕು ಅಂತ ಇವರ ಮುಂದಿನ ಮಾತನ್ನು ನೋಡಿದಾಗ, ಇವರ ಮುಂದಾದ ಘಟನೆ ನೋಡಿದಾಗ ನಮಗೆ ಸ್ಪಷ್ಟ ಆಗುತ್ತೆ. ಪರಮಾತ್ಮ ಹೇಳ್ತಾನೆ, ಹಾಗಾದರೆ ನೀವು ನನಗೆ ವರ ಕೊಡ್ತೀರಾ ಕನ್ಫರ್ಮ, ನಿಶ್ಚಯ ಅಂತಾರಿಬ್ಬರು. ಅವಾಗ ಕೇಳ್ತಾನೆ, ಹಾಗಾದರೆ ನೀವು ನನ್ನಿಂದ ಮೃತಿಯನ್ನು ಹೊಂದಬೇಕು ಅಂತ ಪರಮಾತ್ಮ ವರ ಕೇಳ್ತಾನೆ. ಅಸುರರಿಗೆ ಅಷ್ಟು ದೀಕ್ಷೆ ಇತ್ತು, ಏನು
ತಾವು ತಪ್ಪಾದ ರೀತಿಯಲ್ಲೂ ಇದ್ರ ಸ್ವಲ್ಪ ಅದು ಧರ್ಮ ಮಾರ್ಗ ಇತ್ತು. ಕೊಟ್ಟ ಮಾತಿಗೆ ತಕ್ಕಂತೆ ಅವ್ರು ಹೇಳ್ತಾರೆ, ಸರಿ ನಾವು ನಿನ್ನ ಕೈಯಲ್ಲೇ ಮೃತರಾಗ್ತೇವೆ. ಆಗಿನ್ನೂ ಎಲ್ಲೂ ನೀರಿರಲಿಲ್ಲ, ಎಲ್ಲ ನೀರಿಲ್ಲದ ಅದು ಸೃಷ್ಟಿ ಆರಂಭ ಕಾಲ ಆದ್ದರಿಂದಾಗಿ ಅವ್ರು ಹೇಳ್ತಾರೆ, ನೀರಿಲ್ಲದ ಎಲ್ಲ ಕಡೆ ನೀರೇ ಇತ್ತು, ಆದ್ದರಿಂದ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನು ಕೊಲ್ಲಬೇಕು ಅಂದಾಗ ಅತಿ ದೊಡ್ಡ ರೂಪ ತಾಳಿದ್ದಾರೆ. ಹಯಗ್ರೀವ ರೂಪಿ ಪರಮಾತ್ಮ ಅವರನ್ನು ತನ್ನ ತೊಡೆಯಲ್ಲಿ ಕೂಡಿಸಿಕೊಂಡು ಹೇಗೆ ಕೊಲ್ತಾನೆ, ತುಂಬ ಅನಾಯಾಸವಾಗಿ, ತುಂಬ ಸ್ಪಷ್ಟ ವ್ಯಾಖ್ಯಾನಕಾರ ಕೊಡೋ ನಿರ್ಣಯ. ಈ ಇರುವೆ ಕಚ್ಚಿದಾಗ ತಿಕ್ಕಿ ಕೊಂದಂತೆ ತುಂಬ ಅನಾಯಾಸವಾಗಿ ಕೊಂದಿದ್ದಾನೆ. ಆ ಮಧುಕೈಟ ಬರೆ ಹಂಸ ಡಿಭಿಕರಾಗಿ ಹುಟ್ಟಿ ರುದ್ರದೇವರ ವರ. ಜರಾಸಂಧ ಮನುಸ್ಮತೌ ಶಿವವು, ಹೇಗೆ ವೈಷ್ಣವ ಭಕ್ತಾಗರೇಸರಲ್ಲಿ ವಾಯುದೇವರಿಗೆ ಹಾಗೂ ಬ್ರಹ್ಮದೇವರಿಗೆ ಮೊಟ್ಟ ಮೊದಲ ಸ್ಥಾನವೋ, ಅದರಂತೆ ಶಿವಭಕ್ತರಲ್ಲಿ, ಅದು ಶಿವಭಕ್ತರು ಅಂದರೆ ತಾಮಸ ಶಿವಭಕ್ತರಲ್ಲಿ ಮೊಟ್ಟ ಮೊದಲ ಸ್ಥಾನ ಜರಾಸಂಧನದು. ಅದಾದ ಮೇಲೆ ಹಂಸ ಮತ್ತು ಡಿಭಿಕರದು ಅಂತ. ಈ ರೀತಿಯಾಗಿ ಇವರ ಹಿನ್ನೆಲೆ ಇಷ್ಟು ರೋಚಕವಾಗಿದೆ. ಆದ್ದರಿಂದ ಕೊಟ್ಟ ಮಾತು ವಿಚಾರ ಮಾಡಿಕೊಡಬೇಕು, ಇಲ್ಲ ಎಷ್ಟು ಬಾಧಕ ಆಗುತ್ತೆ ಅನ್ನೋ ಅಂಶ ಸ್ಪಷ್ಟ. ಅನ್ಯೇಪಿ ಭೂಮಾ ವಸುರಾ ಪ್ರಜಾತಾಃ ತ್ವಯಾ ಹತಾಯೇ ಸುರದೈತ್ಯ ಸಂಗರೇ ಅನ್ಯೇ ತಥೈವಾಂಧತಮಃ ಪ್ರಪೇದಿರೇ ಕಾರ್ಯಾ ತಥೈಷಾಂ ಚ ತಮೋ ಗತಿಸ್ತ್ವಯಾ. ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ನಿನ್ನಿಂದಲೇ ಹತರಾದ ಎಷ್ಟೋ ದೈತ್ಯರಿಗೆ ತಮಸ್ಸಾಗಿದೆ, ಮುಂದೆ ಕೆಲವರು ಆಗಬೇಕು, ಅವರಿಗೆಲ್ಲ ತಮಸ್ಸು ದೊರೆಯುವ ಹಾಗೆ ಮಾಡಲಿಕ್ಕೆ ನೀನು ಅವತಾರ ಎತ್ತಬೇಕು ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೆಲವು ಪ್ರಮುಖ ದೈತ್ಯರ ಜನ್ಮವನ್ನು ಹೇಳ್ತಾರೆ ಆಚಾರ್ಯರು. ವ್ಯಾಸಾವತಾರೇ ನಿಹತಸ್ತ್ವಯಾಯ ಕಲಿಸ್ಸು ಶಾಸ್ತ್ರೋಕ್ತಿಭಿರೇವ ಚಾದ್ಯ ಶ್ರುತ್ವಾ ತ್ವದುಕ್ತಿಃ ಪುರುಷೇಷು ತಿಷ್ಠನ್ ಈಶಚ್ಚಕಾರೇವ ಮನಸ್ತ್ವಯೀಶಾ. ವೇದವ್ಯಾಸರ ಪ್ರಾದುರ್ಭಾವ ಆಗಿದೆ. ಅವರು ಮಾಡಿದ ಸಚ್ಚಾಸ್ತ್ರ, ಅದರಿಂದ ಎಲ್ಲ ಕಡೆ ವಿಪರೀತ ಜ್ಞಾನ ಹರಡಬೇಕು ಅಂತ ಕಲಿ ತುಂಬ ಪ್ರಯತ್ನ ಪಟ್ಟಿದ್ದ. ಆದರೆ ಯಾವ ಸಾಮರ್ಥ್ಯವೂ ಇಲ್ಲ ಅವನಿಗೆ, ಸೋತು ಸುಣ್ಣಾಗಿದ್ದಾನೆ. ಆದರೂ ಒಂದು ಸ್ವಲ್ಪ ಸಾಮರ್ಥ್ಯ ಇರೋದರಿಂದಾಗಿ ಬ್ರಹ್ಮದೇವರ ವರ ಬೇರೆ. ಅದನ್ನು ಏನು ಮಾಡ್ತಾನೆ ಅಂದರೆ, ಎಲ್ಲ ಸಜ್ಜನರ ಒಳಗೆ ಕೂತು, ಇದು ಆಗಿನ ಕಾಲದ ಕಲಿಯ ಪ್ರಭಾವ ಹೇಳ್ತಾ ಇರೋದು, ಅವರು ಏನು ಬ್ರಹ್ಮಸೂತ್ರಾದಿಗಳ ಅಧ್ಯಯನ, ಶಾಸ್ತ್ರದ ಅಧ್ಯಯನ ಮಾಡ್ತಾರೋ ಅದರ ಬಗ್ಗೆ, ತತ್ವದ ಬಗ್ಗೆ ಸಂಶಯ ಉಂಟು ಮಾಡುವ ಕೆಲಸವನ್ನು ದ್ವಾಪರದಲ್ಲಿ ಕಲಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನಿಗಿನ್ನೂ ತಮಸ್ಸು ದೂರ ಇದೆ, ಇನ್ನೂ ಸಾಧನೆ ಸರಿಯಾಗಿ ಆಗಲಿಲ್ಲ. ಆದ್ದರಿಂದ ಉಳಿದ ದೈತ್ಯರ ಬಗ್ಗೆ ಇನ್ನೇನು ಹೇಳಬೇಕಾಗಿಲ್ಲ. ಅಂತಹ ಕಲಿ ಶ್ರುತ್ವಾ ತ್ವದುಕ್ತೀಹಿ, ಏನು ಆ ಕಲಿ ಇದ್ದಾನೋ ಅವನು ದುರ್ಯೋಧನನಾಗಿ ಜನ್ಮ ತಾಳಿದ್ದಾನೆ. ಆದ್ದರಿಂದ ಅವರನ್ನು ಕೊಲ್ಲಬೇಕು, ಅದು ಸ್ವಯಂ ಪ್ರಾಣದೇವರೇ ಅವತಾರ ಮಾಡುತ್ತಾರೆ. ನೀನು ಇತರ ದೈತ್ಯರನ್ನು ಕೊಂದು ನಮಗೆ ಉಪಕಾರ ಮಾಡಬೇಕು. ರಾಮಾತ್ಮನ ಯೇ ನಿಹತಶ್ಚ ರಾಕ್ಷಸಾಃ ದೃಷ್ಟ್ವಂ ಬಲಂ ತೇ ಪಿತದಾತವಾದ್ಯ ಸಮಂ ತವಾನ್ಯಂ ನಹಿ ಚಿಂತಯಂತಿ ಸುಪಾಪಿನೋ ಪೀಶ ತಥಾ ಹನುಮತಃ. ಮತ್ತೊಂದು ಹೇಳ್ತಾರೆ, ರಾಮನಾಗಿ ಪ್ರಾಣದೇವರು ಹನುಮರಾಗಿ ಮಾಡಿದ ಕಾರ್ಯ ಎಷ್ಟು ದೊಡ್ಡ ಕಾರ್ಯ ಅಂದರೆ, ರಾಮನಾಗಿ ನಿನ್ನಿಂದ ಮೃತರಾದ ಯಾವ ರಕ್ಕಸರಿದ್ದಾರೋ, ಹಾಗೂ ಹನುಮಂತನ ಬಲವನ್ನು ಪ್ರತ್ಯಕ್ಷ ಕಂಡ ಯಾರು ಸಾಕ್ಷಿಗಳಿದ್ದಾರೋ ಆ ಎಲ್ಲ ದೈತ್ಯರಿಗೂ ನಿನಗೆ ಸಮಾನನಾದ ವ್ಯಕ್ತಿ, ಹನುಮಂತನಿಗೆ ಸಮಾನನಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಚಿಂತನೆ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಏಕೇಶವತ್ವದ್ಬಹುಮಾನಯುಕ್ತಾಃ ತಥೈವ ವಾಯೌ ನಹಿ ತೇ ತಮೋಂಧಂ ಯೋಗ್ಯ ಪ್ರವೇಷ್ಟುಂ ತದತೋ ಹಿ ಮಾರ್ಗಾತ್ ಚಾಲ್ಯಾಸ್ತ್ವಯಾ ಜನಯಿತ್ವೈವ ಭೂಮೌ. ಆದ್ದರಿಂದ ನಿನ್ನಲ್ಲಿ ಮತ್ತು ಪ್ರಾಣದೇವರಲ್ಲಿ ಮಹತ್ವ ಬುದ್ಧಿ ಯಾರಿಗುಂಟೋ ಅವರಿಗೆ ಅಂಧನ್ ತಮಸ್ನಲ್ಲಿ ಪ್ರವೇಶವೇ ಇಲ್ಲ, ಗೇಟ್ ಪಾಸ್ ಅವರಿಗೆ. ಆದ್ದರಿಂದ ನೀನು ಹೇಗಾದರೂ ಮಾಡಿ ನೀನು ಭೂಮಿಯಲ್ಲಿ ಪ್ರಾದುರ್ಭವಿಸಿ ಅವರ ಮತ್ತು ವಾಯುದೇವರಿಗೂ ಅಪ್ಪಣೆ ಕೊಟ್ಟು ಸನ್ಮಾರ್ಗದಿಂದ
ಅವರನ್ನು ಭ್ರಷ್ಟರಾಗುವ ಹಾಗೆ ಮಾಡುವ ಕೆಲಸ ಅದು ನಿನ್ನದು ಅಂತ ಹೇಳಿ, ನಿತಾಂತಮುತ್ಪತ್ಯ ಭವದ್ವಿರೋಧಂ ತಥೈವ ವಾಯೌ ಬಹುಭಿಃ ಪ್ರಕಾರೈಃ. ಮಾಡಬೇಕಾದ ಕೆಲಸ ನಿಂಗೆ ಗೊತ್ತುಂಟು, ಆದರೂ ನಾನು ಹೇಳ್ತೇನೆ ಏನು ಅಂದರೆ, ವಾಯುವಿನಲ್ಲಿ ಕ್ರಮವಾಗಿ ದ್ವೇಷದಲ್ಲೂ ಕ್ರಮ, ಮೊದಲು ಎಲ್ಲ ದೇವತೆಗಳಲ್ಲಿ, ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣನಲ್ಲಿ, ಕೊನೆಗೆ ಅವನ ಅಂತರ್ಯಾಮಿ ಲಕ್ಷ್ಮಿ, ಆ ಲಕ್ಷ್ಮಿ ಅಂತರ್ಯಾಮಿ ಪರಮಾತ್ಮ. ಈ ರೀತಿಯಾಗಿ ಕ್ರಮವಾಗಿ ವಿರೋಧ ಅನೇಕ ಬಗೆಯ ಉಪಾಯ ಬಳಸಿ ವಿರೋಧ ಹುಟ್ಟುವಂತೆ ಮಾಡಿ, ತಮಸಿ ಅಥ ಅಂಧೆ ಕಲಿಪೂರ್ವಕ ಸುರಾಹ, ಕಲಿ ಮೊದಲಾದ ರಕ್ಕಸರೇನಿದ್ದಾರೋ ಅವರಿಗೆ ಅಂಧಂತಮಸ್ನಲ್ಲಿ ಪ್ರವೇಶ ಆಗುವ ಹಾಗೆ ನೀನು ಮಾಡಬೇಕು ಅಂತ ಆಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಮುಂದೆಯೂ ಕೂಡ ಶಿಶುಪಾಲ, ದಂತವಕ್ತ್ರ, ಹಾಗೆ ಸಾಲ್ವ, ಕೀಚಕ ಕೆಲವರ ಉತ್ಪತ್ತಿ ಹೇಳಿ ಮುಂದೆ ಕೃಷ್ಣಾವತಾರದ ಕಡೆ ಆಚಾರ್ಯರ ವ್ಯಾಖ್ಯಾನ ಸಾಗುತ್ತೆ. ಆ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತ ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.